ರಮಣ ಮಹರ್ಷಿಗಳ ಹತ್ರ ಒಬ್ಬವ ಅವರ ಆಶ್ರಮದ ಮುಂದೆ ಹೊರಟಿದಂತ. ಮನನೊಂದು ಕಷ್ಟ ದುಃಖ, ಮನೆಯೊಳಗೆ ಅನೇಕ ತೊಂದರೆಗಳನ್ನು ಹೊತ್ಕೊಂಡು ಅದನ್ನು ನೋಡಿ ಸಹಿಸ್ಕೊಳ್ಳಾರ್ದ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ರಮಣ ಮಹರ್ಷಿ ಹತ್ರ ಆಶ್ರಮದ ಮುಂದೆ ಹೊರಟಿದಂತ. ಅವಾಗ ಆ ಆಶ್ರಮ ನಾವು ನೋಡಿ ಆ ಯುವಕನಿಗೆ, ಆ ವ್ಯಕ್ತಿಗೆ ಅಲ್ಲಿ ಒಂದು ಸ್ವಲ್ಪ ನಿಂತು ಹೋಗ್ಬೇಕಂತ ಮನಸ್ಸಾಯ್ತು. ಅವಾಗ ನಿಂತು ಹೋಗ್ಬೇಕಂತ ತಿಳ್ಕೊಂಡು ಮನಸ್ಸಾದಾಗ ಅಲ್ಲಿ ಹೋಗಿ ನಿಂತು ನೋಡಾಕತ್ತಿದ್ದ. ಅಲ್ಲಿ ಆಶ್ರಮದೊಳಗೆ ಪತ್ರೋಳಿಗಳನ್ನು ರೆಡಿ ಮಾಡ್ತಿದ್ರು. ಆ ಪತ್ರೋಳಿಗಳನ್ನು ರೆಡಿ ಮಾಡ್ಕೊಂತ ಹಿಂಗೆ ಅಲ್ಲಿ ಕೂತಿದ್ರು ಎಲ್ಲರೂ. ಆ ವ್ಯಕ್ತಿಯಲ್ಲಿ ಹೋಗಿ ನಿಂತಿದ್ದ. ಮಹರ್ಷಿಗಳು, ರಮಣ ಮಹರ್ಷಿಗಳು ಹಿಂಗೆ ಕೂತಿದ್ರು. ಆವಾಗ ಆ ಹುಡುಗ ಕೇಳಿದರು, ಯಾಕೋ ತಮ್ಮ ಹಿಂಗ್ಯಾಕೆ ನಿಂತಿ, ಏನು ಸಮಸ್ಯೆ ಐತೇನೋ ಅಂದಾಗ ಅವ ಅಂದ, ಏನಿಲ್ಲ ಮಹರ್ಷಿಗಳ, ಜೀವನದೊಳಗೆ ಭಾಳ ನೊಂದಿನಿ, ಭಾಳ ಕಷ್ಟ ಅನುಭವಿಸಿನಿ, ದುಃಖ ಅನುಭವಿಸಿನಿ, ಎಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ನಾನು ಯಶಸ್ಸನ್ನು ಕಾಣವಲ್ಲಿ, ಅದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟೀನಿ ಅಂದ. ಅವಾಗ ರಮಣ ಮಹರ್ಷಿಗಳು ಏನೂ ಹೇಳಲಿಲ್ಲ. ಏನು ಮಾಡಿದರು ಅಂತಂದ್ರೆ ಅವನ ಮುಂದೆ ಏನು ಪತ್ರೋಳಿಗಳನ್ನು ರೆಡಿ ಮಾಡ್ಕೊಂತ ಕೂತಿದ್ರಲ್ಲ, ರೆಡಿ ಮಾಡಿ ಒಂದಿಷ್ಟು ಪತ್ರೋಳಿಗಳನ್ನು ಇಟ್ಟಿದ್ರು. ಇನ್ನೂ ಅದರೊಳಗೆ ಊಟ ಮಾಡಿರಲಿಲ್ಲ. ಆ ರೆಡಿ ಮಾಡಿರುವಂಥ ಪತ್ರೋಳಿಗಳನ್ನು ಬರಾಬರ ಹೋದರು. ಅದನ್ನು ತೆಗೆದುಕೊಂಡು ಹೋಗಿ ಕಸದ ಡಬ್ಬಿ ಒಳಗೆ ಒಗೆದ್ರು. ಯಾರು ಹಾಂ, ರಮಣ ಮಹರ್ಷಿಗಳು ಹೋಗಿ ಆ ಕಸದ ಡಬ್ಬಿ ಒಳಗೆ ಒಕಾಟಿದ್ರು. ಒಕಾಟಂಥ ಸಂದರ್ಭದೊಳಗೆ ಆ ನಿಂತಂಥ ವ್ಯಕ್ತಿ ಆ ರಮಣ ಮಹರ್ಷಿಗಳಂದ, ಅಲ್ರಿ ಮಹರ್ಷಿಗಳ, ನೀವು ಜ್ಞಾನಿಗಳಂತೀರಿ, ನೀವು ತಿಳಿದವ್ರಂತೀರಿ, ಅವು ಇನ್ನೂ ಪತ್ರೋಳಿಗಳು ಯಾರಿಗೂ ಊಟಕ್ಕೆ ಕೊಟ್ಟಿಲ್ಲ, ಈಗ ತಾನೇ ರೆಡಿ ಮಾಡಿಟ್ಟಾರ, ಅವ್ನು ಹೋಗಿ ಕಸದ ಡಬ್ಬ್ಯಾಗ ಹಾಕಿರಲ್ಲ, ನಿಮ್ಗೆ ಬುದ್ಧಿ ರೈತಿಲ್ಲ ಅಂದ. ಯಾರ್ರೀ, ಎದಕ್ಕೆ ಬಂದಾನ, ಸಾಯಕ್ಕೆ ಹೊಂಟಾನ, ಅವ್ರಿಗೆ ಬುದ್ಧಿ ಮಾತು ಹೇಳಿದ್ರು. ಅವಾಗ ರಮಣ ಮಹರ್ಷಿಗಳು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರಂದ್ರೆ, ನೋಡ್ತಮ್ಮ, ನಿನಗೆ ತಿಳುವಳಿಕೆ ಐತಿ ಏನಂತ, ಈ ಪತ್ರೋಳಿಗಳನ್ನು ಇನ್ನೂ ಯೂಸ್ ಮಾಡಿಲ್ಲ, ಇನ್ನೂ ಯಾರಿಗೂ ಊಟಕ್ಕೆ ಕೊಟ್ಟಿಲ್ಲ, ಇವನು ಹಂಗೆ ಡಸ್ಟ್ಬಿನ್ಗೆ ಒಗೆದ್ರೆ ವೇಸ್ಟ್ ಆಕೈತೆ ಅನ್ನೋದು ಗೊತ್ತೈತಿ ನಿನಗೆ, ಹೌದಲ್ಲ, ಗೊತ್ತೈತಿ. ಆದ್ರೆ ನೀನು ಅರ್ಥ ಮಾಡ್ಕೋ, ಈ ಭಗವಂತ ಅನ್ನುವಂಥವನ ಈ ದೇಹ ಅನ್ನುವಂಥ ಪತ್ರೋಳಿ ರೆಡಿ ಮಾಡ್ಯಾನ, ಈ ಶರೀರ ಅನ್ನುವಂಥದ್ದು ರೆಡಿ ಮಾಡ್ಯಾನ. ರೆಡಿ ಮಾಡಿದ ಮೇಲೆ ಇದನ್ನಿನ್ನೂ ಎದಕ್ಕೂ ಬಳಕೆ ಮಾಡಲಾರ್ದ ನೀನು ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ತಿ ಅಂತಂದ್ರೆ ನಿನ್ನ ಜೀವನನೂ ಕೂಡ ವೇಸ್ಟ್ ಅಲ್ಲೇನೋ ಅಂತಂದಾಗ ಅವನಿಗೆ ಜ್ಞಾನೋದಯ ಆಗ್ತದಂತ.